ಫೋನ್ನಲ್ಲಿ ಮಾತಾಡ್ತಿದ್ದ ವಿಜಿ ದಿಢೀರ್ ಅಂತ ಮನೆಗೆ ಎಂಟ್ರಿ ಕೊಟ್ಟ. ಈಗ ಮನೆಗೆ ಬಂದವನು ಸ್ನೇಹಿತ ಶಿವನಿಂದನೇ ಸುತ್ತಾಡ್ತಿದ್ದ. ಈಗ ಸುತ್ತಾಡ್ತಿದ್ದವನು ದಿಢೀರ್ ಅಂತ ಅಲ್ಲಿಂದ ಮಾಯವಾಗ್ತಾನೆ. ಈಗ ಮಾಯವಾದ್ಮೇಲೆ ಆ ಮನೆಗೆ ಒಂದು ಹೆಣ್ಣು ದೆವ್ವ ಎಂಟ್ರಿ ಕೊಟ್ಟಿರುತ್ತೆ. ಇದು ಶಿವ ಗೊತ್ತಾಗಿದ್ದು ವಿಜಿ ಮಾಯವಾದ್ಮೇಲೆನೆ. ಯಾರು ಅಂತ ಗೊತ್ತಿಲ್ವಾ ನಿನಗೆ? ಇಲ್ಲ, ಯಾರು ನೀನು ಹೇಳು. ನಾನು ಯಾರು ಅಂತ ಗೊತ್ತಾಗ್ಬೇಕಾ ನಿನಗೆ ಇವಾಗ? ನೋಡು ನಾನು ಯಾರು ಅಂತ ನಿನ್ ಗೊತ್ತಾಗತ್ತೆ ಇವಾಗ. ಯಾರು ಎಲ್ಲ ಗಾಡಿ ಎಲ್ಲ ಸೀಟ್ ಸಿಗ್ತಾ ಇಲ್ಲ ಲೇ. ಎಲ್ಲ ಗಾಡಿ ಇಲ್ಲ ಇತ್ತಲ್ಲ, ಗಾಡಿ ನಾನು ಒಂದೇ ಕಲರ್ ಕಾಣಿಸ್ಲೇ ಇಲ್ಲ. ನೀನು ಸೊಕ್ಕ ಹೊಡೆದಿದ್ಯಾ, ಗಾಡಿ ನಾನು ನಡೆಸ್ತೀನಿ. ನಾನು ನೋಡ್ತೀನಿ. ಈಗ ಎಣ್ಣೆ ಹೊಡೆದು ನ್ಯೂ ಇಯರ್ಗೆ ವೆಲ್ಕಮ್ ಹೇಳ್ಬೇಕು. ಹೌದು, ಓಲ್ಡ್ ಇಯರ್ ಬಾಯ್, ನ್ಯೂ ಇಯರ್ ವೆಲ್ಕಮ್. ರಯ್ಯ ವರ್ಷ ಫುಲ್ ಎಂಜಾಯ್ ಮಾಡಿ ನೈಟ್ ಬಿಂದಾಶ್. ಹ್ಯಾಪಿ ನ್ಯೂ ಇಯರ್. ಹೌದು, ನಾನೇ ಕಣೋ. ನಿಮ್ ಕೆಟ್ಟ ಚಟಕ್ಕೆ ನನ್ನ ಅನ್ಯಾಯವಾಗಿ ಬಲಿ ತಗೊಂಡಿದ್ದೀರಲ್ವೇನ್ರೋ? ಎಲ್ಲ ತಪ್ಪಾಗೋಯ್ತು. ಅವತ್ತು ನಾವು ಜಾಸ್ತಿ ಕುಡ್ದಿದ್ದು, ಅದಕ್ಕೆ ಏನೇನೋ ಆಗೋಯ್ತು. ಬಿಟ್ಬಿಡು, ನನ್ನ ತಪ್ಪಾಯ್ತು, ಬಿಟ್ಬಿಡು. ನಿಮಗ್ ಜೀವದ ಬೆಲೆ ಗೊತ್ತಿಲ್ಲ ಅಲ್ವಾ? ನಾನ್ ನಿಮ್ಮನ್ ಸುಮ್ನೆ ಬಿಡಲ್ಲ ಕಣ್ರೋ, ಬಿಡಲ್ಲ. ಬೇಡ ಬೇಡ ಬೇಡ.
ಒಂದೊಂದು ಸಾರಿ ನಾವು ಮಾಡೋ ತಪ್ಪುಗಳು ನಮಗೆ ಸರಿಯಾದ ಕಾಟವನ್ನೇ ಕೊಡ್ತವೆ. ಇನ್ನು ಅದರಿಂದ ಹೊರಗಡೆ ಬರಬೇಕು ಅಂದ್ರೆ ಮತ್ತೊಂದು ಜನ್ಮನೇ ತಾಳ್ಬೇಕಾಗತ್ತೆ. ಇಲ್ಲಿ ಶಿವು ವಿಜಿಗೂ ಕೂಡ ಅದೇ ಪಾಡಾಗಿರುತ್ತೆ. ಯಾವನೇ ಇವನ್ ಸವಾಸ ಮಾಡಿ ಒಳ್ಳೆ ಕಥೆ ಆಯ್ತಲ್ಲ. ಈ ಮಂತ್ರವಾದಿ ಬೇರೆ 12 ಗಂಟೆ ಮೇಲೆ 1 ಸೆಕೆಂಡ್ ಆದ್ರೂ ಸಿಗಲ್ವೋ ಅಂತಂದ್ರೆ ಏನು ಹೊರಕ್ಕೆ ಒದ್ದಾಡ್ತಾನೆ. ಎಲ್ಲೋ ಇದ್ದೇನೋ ಎಷ್ಟು ಸಲ ನೀನು ಟ್ರೈ ಮಾಡೋದು ನಾಟ್ ರೀಚಬಲ್ ಎಲ್ಲಿಕೊಂಡಿದ್ದೆ ನಿನ್ನ ಮೊಬೈಲ್ನ? ನಮ್ಮ ಮೊಬೈಲ್ ಚೆನ್ನಾಗೈತೆ ನೋಡಿ, ನಿಂದೇನಾಯ್ತು ನೋಡು. ನೋಡಿ ಎಷ್ಟು ಸಲ ಟ್ರೈ ಮಾಡಿದ್ದೀನಿ ಅಂತ ಗೊತ್ತಾಗತ್ತೆ ನೋಡು. ಅಯ್ಯೋ ಏನಾಯ್ತು ಡಬ್ಬ ಮೇಲೆ ಇಟ್ಕೊಂಡ್ಬಿಟ್ಟು ಮುಟ್ಟಾಡು. ಹೌದಲ್ಲ, ಸುಡ್ತಾ ಇದೆ. ಏನು ಸುಡ್ತಾ ಇದೆಯಲ್ಲೋ? ಏನಾಯ್ತು? ನನ್ನ ಮೊಬೈಲ್ ಬೆಂಕಿ ಹಾಕೊಳ್ತು. ನನಗೆ ಯಾಕೆ ಅನಿಸ್ತಾ ಇದೆ ಏನೋ ಬ್ಯಾಡ್ ಟೆಕ್ ಮಾತಾಡ್ತಾ ಇದೆ. ನಾವು ಎಷ್ಟು ಬೇಗ ಮಂತ್ರವಾದಿ ಶಿವು, ನನಗೆ ಯಾಕೋ ಭಯ ಆಗ್ತಾ ಇದೆ ಕಣೋ. ನಾನು ಯಾಕೋ ನಾವು ಡೇಂಜರ್ ಅನಿಸ್ತಾ ಇದೆ ಕಣೋ. ಅಲ್ಲ ಕಣೋ, ಮೊಬೈಲಿಗೆ ಬೆಂಕಿ ಹಾಕೊಂಡು ಏನೋ ಇದು ಅರ್ಥ. ಯಾಕೋ ನಗ್ತೀಯಾ? ಯಾಕೋ ತಳ್ಳು, ಏನೋ ತಳ್ತಾ ಇದೆಯಾ ಗಾಡಿ? ಎಮ್ಮೆ ಗಾಡಿ ಇದು. ಯಾವತ್ತೂ ಕೈ ಕೊಡ್ತಾ ಇರಲಿಲ್ಲ ಕಣ ಇದು. ನಾನು ತಳ್ಳಲ್ಲ ಕಣ. ಹೇಯ್ ಅಲ್ಲ ಕಣ, ಆ ಮಂತ್ರವಾದಿ ಬೇರೆ 12 ಗಂಟೆ ಮೇಲೆ ಸಿಗಲ್ಲ ಅಂದ್ರೆ ಈ ಗಾಡಿನೂ ಈಗಲೇ ಪಂಚರ್ ಆಗ್ಬೇಕಾ? ಎಲ್ಲ ನಮ್ಮ ಗಾಚಾರ ಕಣಲ್ಲಿ. ಫೋನ್ ಮಾಡ್ತಾನ. ಹಲೋ, ಏ ವಿಜಯ್, ಎಲ್ಲ ಇದೆಯಾ? ಹಲೋ, ಈ ಗಾಡಿ ಹತ್ರನೇ ಇಲ್ವೇನ? ನಾನು ಫೋನ್ ಮಾಡಿದ್ಯಲ್ಲ ಲೇ. ಏನಾಯ್ತು ಗೊತ್ತಾ ನನಗೆ? ಯಾಕೋ ಏನಾಯ್ತು? ಎಲ್ಲೋ ಇದೆಯಾ ನೀನು? ಮನೆಯಲ್ಲ ಈಗ ನನ್ನ ಜೊತೆ ಬಂದಲ್ಲೋ ನೀನು? ಗಾಡಿ ಆಕ್ಸಿಡೆಂಟ್ ಗಾಡಿ ಗಾಡಿನೂ ಈಗಲೇ ಪಂಚರ್ ಆಗ್ಬೇಕಾ? ಶಿವ, ನಿನ್ ಸವಾಸ ಮಾಡಿ ಹಿಂಗಾಗೋಯ್ತು. ನೀನು ದವ ಆಗ್ಬಿಟ್ಟಲ್ಲೋ. ಬೇಕನೇ ಇದಲ್ಲ ನಿನ್ಗೆ ಲಕ್ಕರಿಯ? ಆ ದೆವ್ವದ ಜೊತೆ 1 ಕಿಲೋಮೀಟರ್ ಓಡಿದೆಯಲ್ಲ ಲೇ. ಓಡುವಾಗಾದ್ರೂ ಸ್ವಾಮೀಜಿ ಹತ್ರ ಹೋಗ್ಬಿಡ್ಬೇಕು. ಸ್ವಾಮೀಜಿ ಬೇರೆ 12 ಗಂಟೆ ಮೇಲೆ ಇರೋಲ್ಲ. ಕರ್ಮಾನಯ ಯಾರು ಸಿಕ್ಕಲ್ಲಪ್ಪ. ಏನಪ್ಪ ಗ್ರಾಚಾರ ನಾನೇನೋ ಮಾಡಿಲ್ಲ.
ನಾನೇನು ಮಾಡಿಲ್ಲ. ಯಾರು ಅಂತ ಗೊತ್ತಾಯ್ತೇನೋ ನಿನ್ಗೆ? ಗೊತ್ತಾಯ್ತಕ್ಕ, ಗೊತ್ತು, ನೀನ್ ಯಾರೋ ಗೊತ್ತು. ಆದ್ರೆ ನಾನೇನು ಮಾಡಿಲ್ಲಮ್ಮ, ನಾನೇನು ಮಾಡಿಲ್ಲ. ಹಿಂದೆ ಕೂತಿದ್ದೈತೆ, ಕುಡ್ದಿದ್ದೈತೆ. ನಾನ್ ನಿನ್ ಗಾಡಿ ಇರ್ಲಿಲ್ಲಲ್ಲ, ನಾನಲ್ಲ. ಶಿವು ಬೇವಸಿ ಅವ್ನ್ ಮಾಡಿ ಕೆಲಸ ನಾನಲ್ಲ. ಬಿಡಲ್ಲ ಕಣೋ. ನಿನ್ನ ಕಾಪಾಡ್ಬಿಟ್ಟಪ್ಪ. ಬದುಕುಳಿದೆ ನಾನು. ಮುಂದೆ ಈ ಸ್ನೇಹಿತರು ತಮ್ಮ ಬದುಕುವ ಶೈಲಿಯನ್ನ ಬದಲಾಯಿಸಿಕೊಂಡು ಹಿರಿಯರ ಸೂಕ್ತ ಸಲಹೆ ಪಡೆದು ಒಂದಷ್ಟು ಪವಿತ್ರ ಸ್ಥಳಕ್ಕೆ ಭಕ್ತಿಪೂರ್ವಕವಾಗಿ ಭೇಟಿ ಮಾಡಿ ತಾವು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡಿಕೊಂಡ್ರು. ಹಿಂದೆ ಒಂದು ಕಾಲ ಇತ್ತು, ತಪ್ಪನ್ನ ನಾವು ಇಲ್ಲಿ ಮಾಡಿದ್ರೆ ಶಿಕ್ಷೆ ಮೇಲೆ ಅಂತಿತ್ತು. ಆದ್ರೆ ಕಾಲ ಬದಲಾಗೋಯ್ತು. ತಪ್ಪನ್ನ ಇಲ್ಲಿ ಮಾಡಿದ್ರೆ ಶಿಕ್ಷೆನೂ ಕೂಡ ನಾವು ಇಲ್ಲೇ ಅನುಭವಿಸ್ಬೇಕು. ತಪ್ಪುಗಳು ತಪ್ಪಿ ಆಗ್ತವೋ, ತಿಳಿದನೇ ಆಗ್ತವೋ, ಆದ್ರೆ ಅದನ್ನ ತಿದ್ದಿ ನಡಿಬೇಕಾಗಿರೋದು ನಮ್ಮ ಕರ್ತವ್ಯ. ಇದು ಈ ವಾರದ ಕತೆ. ನೈಜ ಸುದ್ದಿಗಾಗಿ ನೋಡ್ತಾ ಇರಿ ಸಮಯ ನ್ಯೂಸ್.